ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ನಿಮ್ಮ ಅಯ್ಯೂಬ್ ನದಾಫ್. ಏನು ಇವತ್ತು ನಮ್ಮ ಜೊತೆ ಮಾತನಾಡಲು ಚಿಕ್ಕೋಡಿ ಪಕ್ಷೇತರ ಅಭ್ಯರ್ಥಿಯಾದಂತಹ ಶಂಭು ಕಲ್ಲೋಳ್ಕರ್ ಇದ್ದಾರೆ. ಅವರಿಗೆ ನಾನು ಮೊದಲು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತೇನೆ. ಸರ್ ನಮಸ್ಕಾರ. 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 ಏನು ಶಂಭು ಕಲ್ಲೋಳ್ಕರ್ ಅವರು IAS ನಿವೃತ್ತ ಅಧಿಕಾರಿ. ಇವರು ಮೊನ್ನೆ ಏನು ಅಂದ್ರೆ ಅಸೆಂಬ್ಲಿ ಇಲೆಕ್ಷನ್ ಆಯ್ತು. ಅವರು ರಾಯಬಾಗ್ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. 2400 ಏನು ಚಿಲ್ಲರ್ ಹೋಟ್ಲಿಂದ ಬಿದ್ದಿದ್ರು. ಈಗ ಮತ್ತೆ ಲೋಕಸಭಾ ಅಖಾಡಕ್ಕೆ ಇಳಿದಾರೆ. ಅವ್ರಿಗೆ ಕೇಳೋಣ, ಏನು ML ಎಲೆಕ್ಷನ್ ಆಯ್ತು, ಈಗ ಇದು MP ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ನಾಮಿನೇಷನ್ ಮಾಡಿದ್ದಾರೆ. ಏನು ಯಾವ ಇಂಟೆನ್ಷನ್ ಇಟ್ಕೊಂಡು ಮಾಡಿದ್ರು, ಅವ್ರಿಗೆ ಯಾವ ತರ ಫೀಲ್ ಆಗ್ತಿದೆ ಅಂತ ಕೇಳೋಣ. ಸರ್ ಏನಂತೀರಾ ಸರ್? ಯಾಕಂದ್ರೆ MLA ಆಯ್ತು, ಈಗ ಮತ್ತೆ ನೆಕ್ಸ್ಟ್ MP ಗೆ ಒಂದು ನೆಕ್ಸ್ಟ್ ಸ್ಟೆಪ್ ಅಪ್ಗ್ರೇಡ್ ಆದ್ರಿ, ಅದು ಪಕ್ಷೇತರ ಅಭ್ಯರ್ಥಿಯಾಗಿ ಫೈಟ್ ಮಾಡ್ತಿದ್ರಿ. ಏನ್ ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸರ್ ನಾನು IAS ಸರ್ವಿಸ್ ಬಿಟ್ಟು ರಾಜಕೀಯ ಬಂದದ್ದು ಸಮಾಜ ಸೇವೆ ಮಾಡಬೇಕು ಅಂತ ಹೇಳ್ಕೊಂಡೆ. ಇದು ರಾಜಕೀಯ ಒಂದು ಏನು ಈ ಏರಿಯಾ ಇದೆ ಅದೊಂದು ಪ್ಲಾಟ್ಫಾರ್ಮ್ ಮಾಡಿಕೊಂಡು ನಮ್ಮ ಈ ಭಾಗದ ಏನು ಸಮಸ್ಯೆಗಳಿವೆ ಅದಕ್ಕೆ ಒಂದು ಪರಿಹಾರ ಕೊಡಬೇಕು ಮತ್ತು ಇಲ್ಲಿ ಜನರು ಕೂಡ ನಾನು ಇದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೇಳಿ ನಾನು ಪಾಲಿಟಿಕ್ಸ್ ಜಾಯ್ನ್ ಆಗಿದ್ದು. ನಾನು IAS ಇಂದ VRS ತಗೊಂಡಾಗ ನಾನು ಅಡಿಷನಲ್ ಚೀಫ್ ಸೆಕ್ರೆಟರಿ ಗ್ರೇಡಲ್ಲಿದ್ದೆ. IAS ಅಲ್ಲಿ ಅದೇ ಒಂದು ಅತ್ಯುನ್ನತವಾದಂಥ ಹುದ್ದೆ. ಈ ಸಂದರ್ಭದಲ್ಲಿ ನನಗೆ ಯಾಕೆ ನೀವು ರಿಸೈನ್ ಮಾಡ್ತೀರಿ, ಯಾಕೆ ರಾಜಕೀಯ ಸೇರ್ತೀರಿ, ನೀವು ರಿಟೈರ್ಡ್ ಆದ ಬಳಕು ಮಾಡ್ಬೋದಾಗಿತ್ತಲ್ಲ ಅಂತಂದು ಕೇಳಿದರು. ಆದರೆ 2023 ಅಸೆಂಬ್ಲಿ ಇಲೆಕ್ಷನ್ನು ನನಗೆ ಆವಾಗ ಬರೀ 2 ವರ್ಷ ಸರ್ವಿಸ್ ಉಳಿದಿದ್ದು. ಅದನ್ನು ಬಿಟ್ಟರೆ ನಾನು ಮತ್ತೆ 2028ವರೆಗೆ ಕಾಯಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು. ಅದಕ್ಕಾಗಿ ನಾನು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಯೋಚಿಸಿ ನಾನು VRS ತಗೊಂಡೆ ಮತ್ತು ಇಲ್ಲಿ ರಾಜಕೀಯ ಕಣಕ್ಕೆ ಬಂದೆ. ಮತ್ತು 2023 ವಿಧಾನಸೌಧ ಚುನಾವಣೆಯಲ್ಲಿ ರಾಯಬಾಗ್ ಮತಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು 55,000 ಓಟು ತಗೊಂಡೆ. ಅದು 3 ತಿಂಗಳಲ್ಲೇ ನಾನು ಕ್ಷೇತ್ರದಲ್ಲಿ ಜನಸಂಪರ್ಕ ಮಾಡಿ ಅವರ ಪ್ರೀತಿ ವಿಶ್ವಾಸನ ನಾನು ಗಳಿಸಿದ್ದೇನೆ. ಮತ್ತು ನಾನು ಗೆಲುವಿನ ಹತ್ತಿರ ಬಂದು ಸ್ವಲ್ಪದರಲ್ಲೇ ನಾನು ಸೋತೆ. ಆದರೂ ಜನ ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಅದು ನಿರಂತರ ಇದೆ ಅನ್ನೋದನ್ನು ನಾನು ಆವಾಗ ಅವ್ರು ಯಾವುದಾದ್ರೂ ಸಮಸ್ಯೆ, ಅವ್ರು ಯಾವುದಾದ್ರೂ ಒಂದು ವಿಷಯ ಇದ್ದಾಗ ನಾನು ಅವ್ರು ಕೂಡ ಇಂಟ್ರ್ಯಾಕ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು 2024 ಪಾರ್ಲಿಮೆಂಟ್ ಎಲೆಕ್ಷನ್ ನಾನು ಮೊದಲು ನಿಲ್ಲಬಾರ್ದಂತನೇ ನಂದು ನಿರ್ಧಾರ. ಆದರೆ ಇಲ್ಲಿಯ ರಾಜಕೀಯ ಬೆಳವಣಿಗೆಯನ್ನು ನೋಡಿದ ಬಳಿಕ ಅಂದರೆ ಇಲ್ಲಿಯ ಕುಟುಂಬ ರಾಜಕಾರಣ ಮತ್ತು ಇಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ಇಲ್ಲಿ ಜನರನ್ನು ಯಾವುದೇ ಒಂದು ಸತ್ತಾತ್ಮಕವಾದಂಥ ಪ್ರಕ್ರಿಯೆಯಲ್ಲಿ ತೊಡಗಿಸದೆ ಅವ್ರಿಗೆ ಇಷ್ಟ ಬಂದಂತೆ ಟಿಕೆಟ್ ಕೊಡೋದು ನೋಡಿ ನಮ್ಮ ರಾಯಬಾಗ್ ಮತಕ್ಷೇತ್ರದ ಮತದಾರರು ಮತ್ತು ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಏನು ಇಂಟೆಲೆಕ್ಚುಯಲ್ ಅಂತೀವಲ್ಲ, ಬುದ್ಧಿಜೀವಿಗಳು, ಕೆಲವೊಂದು ಒಳ್ಳೆಯ ನಾಯಕರು ಯಾರ ಅವರ ಪಕ್ಷದಿಂದ ನಿರ್ಲಕ್ಷಿಸಾಗಿ ಅವ್ರ ಮನೆಯಲ್ಲಿ ಕೂತ್ಕೊಂಡಾರು, ಅವ್ರು ನನಗೆ ಒಂದು ಆಫರ್ ಕೊಟ್ಟರು, ಯಾಕೆ ನೀವು ಥರ್ಡ್ ಆಲ್ಟರ್ನೇಟಿವ್ ಆಗಿ ನೀವು ಎಲೆಕ್ಷನ್ಗೆ ನಿಲ್ಲಬಾರ್ದಂತ. ನಾ ಈ ವಿಷಯಗಳನ್ನ ನಮ್ಮ ಸಪೋರ್ಟರ್ ಕೂಡ 1 ಅಲ್ಲ 2 ಅಲ್ಲ 3 ಸಾರಿ ಡಿಸ್ಕಸ್ ಮಾಡಿ ಈ ಇಲೆಕ್ಷನ್ಗೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಬೇಕಂತ ಹೇಳಿ ಡಿಸಿಷನ್ ತಗೊಂಡೆ. ಈಗ ಸರ್ ನೀವು ಡಿಸ್ಕಷನ್ ಮಾಡಿ 2 ರಿಂದ 3 ಸಲ ಸಭೆಯನ್ನ ಚರ್ಚಿಸಿ ಆಮೇಲೆ ಫೈನಲ್ ಮಾಡಿದ್ವಿ. ಈಗ ಫೈನಲ್ ಮಾಡ್ಬೇಕಾದ್ರೆ ನಿಮ್ದು ಒಂಥರ ಏನಾದ್ರು ಮೋಟೋ ಇರ್ಬೋದಲ್ಲ, ನಾನು MP ಆದ್ಮೇಲೆ ಆ ಕೆಲಸ ಮಾಡ್ಬೇಕು. ಈಗ ಎಷ್ಟೋ ಜನ ಯುವಕರು ಜಾಬ್ಲೆಸ್ ಇದ್ದಾರೆ, ನೀರಿನ ತೊಂದರೆ ಇದೆ, ಈ ತರ ಎಲ್ಲ ತುಂಬಾ ಡೆವಲಪ್ಮೆಂಟ್ ಇದೆ ಸರ್. ಸೊ ನಿಮ್ದು ಏನ್ ಮೋಟೋ ಇದೆ? ನೀವು ಬೈ ಚಾನ್ಸ್ MP ಆದ್ರೆ ಗೆದ್ದು ಬಂದ್ರೆ ನಿಮ್ದು ಏನು, ಎದಕ್ಕೇನು ಜಾಸ್ತಿ ಒತ್ತು ಕೊಡ್ತೀರಾ? ಈಗ ನಾವು ಜನರಿಗೆ ಮುಂದ್ಗಡೆ ನಾನು ಓಟ್ ಕೇಳಕ್ ಹೋದಾಗ ನಾನು ಒಂದು ಅಜೆಂಡಾ ಇಟ್ಕೊಂಡೇ ಹೋಗ್ಬೇಕು.
ಅದಕ್ಕೆ ಏನಂತಾರೆ, ಪೊಲಿಟಿಕಲ್ ಪಾರ್ಟೀಸ್ ಇದ್ರೆ ಅವ್ರಿಗೆ ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಅಂತಾರೆ. ಬಟ್ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಜನರ ಮುಂದ್ಗಡೆ ಹೋದಾಗ ಜನರು ಏನು ಜನರು ಎದುರಿಸುತ್ತಿರುವಂತಹ ಸಮಸ್ಯೆಗಳು, ಪ್ರಚಲಿತ ಸಮಸ್ಯೆಗಳು, ನಾನು ಅದರಲ್ಲಿ ಮುಖ್ಯವಾಗಿ ಏನು ನನ್ನ ಅನಿಸಿಕೆ ಅಂದ್ರೆ ಏನು, ನಿರುದ್ಯೋಗ. ನಿಮ್ಗೆ ಗೊತ್ತಿದೆ, ಇವತ್ತು 18 ಇಯರ್ ಟು 35 ಇಯರ್ ಏಜ್ ಗ್ರೂಪ್ನಲ್ಲಿ ಏನಿದಾರ ಅವರು ಇವ 40% ಪಾಪ್ಯುಲೇಷನ್ ಅವ್ರದ್ದು. ಅದು 40% ಅಂದ್ರೆ 40% ವೋಟರ್ನೇ. ಅವರು ಇವಾಗ ಶಿಕ್ಷಣ ಪಡೆದು ಡಿಗ್ರಿ ಡಿಪ್ಲೊಮಾಗಳು ಮಾಡಿ ಅವರು ಯಾವುದೇ ಉದ್ಯೋಗವಿಲ್ಲದೆ ನಿರುದ್ಯೋಗಿಗಳಾಗಿ ಅವರು ಈ ಕುಟುಂಬ ಮತ್ತು ಈ ಸಮಾಜದ ಮೇಲೆ ಭಾರವಾಗಿ ಕೂತ್ಕೊಂಡಾರ. ಈಗ ನಾವು ಅವ್ರನ್ನ ಸರಿಯಾಗಿ ಯೂಸ್ ಮಾಡದಿದ್ರೆ ಅವರು ಈ ಸಮಾಜಕ್ಕೆ ಒಂದು ದೊಡ್ಡ ತಲೆನೋವಾಗಿ ಪರಿಗಣಿಸ್ತಾರಂತ ನನ್ನ ಅನಿಸಿಕೆ ರೀ. ಮೊದಲು ಅವ್ರ ವಿಷಯನ ನಾನು ಹೈಲೈಟ್ ಮಾಡಕ್ಕೆ ನೋಡ್ತೀನಿ. ಅವ್ರ ಸಮಸ್ಯೆ ಅವ್ರಿಗೆ ಯಾವ ಥರದ ಉದ್ಯೋಗ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದನ್ನ ಅವ್ರ ಮುಂದೆ ಈ ವಿಷಯನ ತಗೊಂಡು ಹೋಗ್ತೀನಿ. ಎರಡನೇದಾಗಿ ನಮ್ಮ ಭಾಗದ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ನೀರಾವರಿಗೆ ಬೇಕಾದಂತ ಈ ನೀರಿನ ವ್ಯವಸ್ಥೆ. ಎಲ್ಲ ಕಡೆ ನೋಡಿದ್ರೆ ನೀವು ನಮ್ದು 2 ದೊಡ್ಡ ನದಿ ನಡುವೆ ನಾವು ಇದ್ರೂ ಈ ಚಿಕ್ಕೋಡಿ ಮತಕ್ಷೇತ್ರ, ಕೃಷ್ಣಾ ಮತ್ತು ಘಟಪ್ರಭಾ ನದಿ ನಮಗೆ ಅದು ಬಾರ್ಡರ್ ಆಗ್ತಾವ ನಮ್ಮ ಕ್ಷೇತ್ರಕ್ಕೆ. ಆದ್ರೂ ಇನ್ನೂ ಸರಿಯಾಗಿ ಅದನ್ನ ಸೈಂಟಿಫಿಕ್ ಆಗಿ ಆ ನೀರನ್ನು ನಮ್ಗೆ ಬಳಕೆ ಮಾಡಕ್ಕೆ ಆಗ್ತಾ ಇಲ್ಲ. ಅದು ಯಾಕೆ ಆಗ್ತಂದ್ರೆ ಇಲ್ಲಿ ಆಡಳಿತದ ಕೊರತೆ ಇದೆ, ಇನ್ನೊಂದು ಇದಕ್ಕೆ ಪೊಲಿಟಿಕಲ್ ಲೀಡರ್ಶಿಪ್ ಕೊರತೆ ಇದೆ ಅಂತ ನನ್ಗನ್ಸುತ್ತೆ. ಸೊ ನಾನು 30 ವರ್ಷದಾಗ ಮತ್ತೆ ನಾನು ಎಕ್ಸ್ಪರ್ಟ್ ಅಂತ ಹೇಳಲ್ಲ, ಬಟ್ ಈ ನೀರನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಬಗ್ಗೆ ನಾನು ಒಂದು 5-6 ಬುಕ್ಕು ಆಥರ್ ಮಾಡಿದ್ದೀನಿ. ಅದ ನಮ್ಮ ರಾಷ್ಟ್ರ ತುಂಬಾ ಎಲ್ಲ ಬುಕ್ಗಳೇ ಇವೆ. ಈವನ್ ಡಾಕ್ಟರ್ ಭಾರತ ರತ್ನ ಪಡೆದಂತ ಡಾಕ್ಟರ್ MS ಸ್ವಾಮಿನಾಥ್ ಅವರು ಅದಕ್ಕೆ ಮುನ್ನಡಿ ಬರೆದಾರೆ ನನ್ನ ಬುಕ್ಕಕ್ಕೆ. ಸೊ ಅದನ್ನ ಆ ಸಮಸ್ಯೆಗೆ ಪರಿಹಾರ ನೀಡುವ ಒಂದು ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಾನು ಮಾಡ್ಕೋತೀನಿ ಅನ್ನೋದು ಇದೆ. ಮೂರನೇದಾಗಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಇದು ಬೆಳಗಾವಿ ಡಿಸ್ಟಿಕ್ ತುಂಬಾ ದೊಡ್ಡ ಡಿಸ್ಟಿಕ್ ರೀ. ಇದನ್ನ ಆಕ್ಚುಲಿ ಒಳ್ಳೆ ಆಡಳಿತಕ್ಕಾಗಿ ಈ ಡಿಸ್ಟಿಕ್ ಅನ್ನ ಯಾವಾಗೂ ಹೊಡಿಬೇಕಾಗಿತ್ತು, 10 ವರ್ಷದ ಹಿಂದ್ಗಡೆನೇ ಹೊಡಿಬೇಕಾಗಿತ್ತು. ಆದ್ರೆ ಕೆಲ ರಾಜಕೀಯ ಕಾರಣಗಳಕ್ಕಾಗಿ ಈ ಡಿಸ್ಟಿಕ್ ಅನ್ನ ಹೊಡಿತಾ ಇಲ್ಲ. ಚಿಕ್ಕೋಡಿ ಡಿಸ್ಟಿಕ್ ಮಾಡ್ತಾರೆ. ಚಿಕ್ಕೋಡಿ ನೀವು ಹೆಡ್ ಕ್ವಾರ್ಟರ್ ಎಲ್ಲಾದ್ರೂ ಮಾಡಿ, ಬಟ್ ಚಿಕ್ಕೋಡಿ ಒಂದು ಡಿಸ್ಟಿಕ್ ಆದ್ರೆ ಈ ಭಾಗದ ಜನತೆಗೆ ಬಹಳ ಅನುಕೂಲ ಆಗುತ್ತೆ ಅನ್ನೋದನ್ನ ನನ್ನ ಅನಿಸಿಕೆ. ಯಾಕಂದ್ರೆ ಗೋಕಾಕ್ ಇದು ನೀವು ಅತನಿ ನೋಡಿದ್ರೆ ಬೆಳಗಾವಿ ಹೆಡ್ ಕ್ವಾರ್ಟರ್ಗೆ 200 ಕಿಲೋಮೀಟರ್ ಆಗುತ್ತೆ. ಒಬ್ರು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಕ್ಕೆ 200 ಕಿಲೋಮೀಟರ್ ಹೋಗಿ ಬಂದು ಅವ್ರು ಕೆಲಸ ಮಾಡ್ಕೋಬೇಕಂದ್ರೆ ಎಷ್ಟು ತೊಂದರೆ ಅನ್ನೋದು ನಿಮಗೆ ಗೊತ್ತಿದೆ. ಮತ್ತೆ ಈಗ ಗೌರ್ಮೆಂಟ್ ಆಫ್ ಇಂಡಿಯಾನೇ ಸ್ಟೇಟ್ ಗೌರ್ಮೆಂಟ್ಗೆ ಎನ್ಕರೇಜ್ ಮಾಡ್ತಾ ಇದೆ. ದೊಡ್ಡ ದೊಡ್ಡ ಡಿಸ್ಟಿಕ್ ಇದ್ರೆ ಅವನು ಒಡೆದು ಸಣ್ಣ ಡಿಸ್ಟಿಕ್ ಫಾರ್ ಬೆಟರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ ಅದನ್ನು ಒಡೆದು ನೀವು ಡಿಸ್ಟಿಕ್ ಮಾಡಂತ ಹೇಳ್ಯಾರ. ಬಟ್ ಇದು ಬೆಳಗಾವಿ ಡಿಸ್ಟಿಕ್ ಈ ಚಿಕ್ಕೋಡಿ ಫಾರ್ಮೇಶನ್ಗೆ ಯಾವುದೋ ಒಂದು ರಾಜಕೀಯ ಒತ್ತಡದಿಂದ ಆಗ್ತಾ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಮತ್ತು ಅದನ್ನು ನಾನು ಜನರ ಮುಂದೆ ತಗೊಂಡು ಹೋಗಿ ಅದನ್ನ ನಿವಾರಣೆ ಮಾಡುವ ಮಟ್ಟದಲ್ಲಿ ನಾನು ಮುಂಚೂಣಿಯಲ್ಲಿರ್ತೀನಿ ಅಂತ ನಾನು ಹೇಳಕ್ ಬಯಸ್ತೀನಿ. ಸರ್, ಈಗ ಮೂರನೇ ವಿಚಾರ, ಇದು MLA ಎಲೆಕ್ಷನ್ ಆಯ್ತು. MLA ಎಲೆಕ್ಷನ್ ಆಗಿ ಒಂದು 6 ಮಂತ್ ಆಯ್ತು. ಈಗ ಜನ ಏನ್ ಮಾತಾಡ್ತಿದ್ದಾರೆ, ಶಂಭು ಕಲ್ಲಲ್ಕರ್ ಅವರು 3-4 ತಿಂಗಳಿಗೆ ಬಂದ್ರು, ಅವ್ರಿಗೆ ನಾವು ಸಪೋರ್ಟ್ ಮಾಡಿದೀವಿ, ಇಷ್ಟೆಲ್ಲ ವೋಟ್ ಕೊಟ್ಟಿವಿ. ಆದ್ರೆ MLA ಎಲೆಕ್ಷನ್ ಆದ್ಮೇಲೆ ಅವ್ರು ಕಾಣಿಸ್ಕೊಳ್ಳಿಲ್ಲ ನಮ್ಮ ಜೊತೆಗೆ. ಮತ್ತೆ ತಿರ್ಗಾ MP ಎಲೆಕ್ಷನ್ ಬಂದಿದ್ದಾರೆ. ಅದ್ರ ಬಗ್ಗೆ ನೀವು ಪಬ್ಲಿಕ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ನೀವು ನೋಡಿದ್ರೆ 2023 ಈ ಅಸೆಂಬ್ಲಿ ಎಲೆಕ್ಷನ್ ಅದೆಲ್ಲ ಪ್ರಕ್ರಿಯೆ ಮುಗಿದಿದ್ದ ನೋಡಿದ್ರೆ ಮೇ ಜೂನ್. ಇವಾಗ ನಾವು ಇದು ಲೋಕಸಭಾ ಎಲೆಕ್ಷನ್ ಪ್ರಕ್ರಿಯೆ ಇವಾಗ ಸ್ಟಾರ್ಟ್ ಆಗಿ 1-2 ತಿಂಗಳಾಯ್ತು. ಅಂದ್ರೆ ನಮಗೆ ಆ ಎಲೆಕ್ಷನ್ಗೆ ಈ ಎಲೆಕ್ಷನ್ಗೆ 8 ತಿಂಗಳು ಗ್ಯಾಪ್ ಇದೆ ಅಷ್ಟೇ. ತದನಂತರ ನೀವು ನೋಡಿರ್ಬೇಕು, ನಾನು ಈ ಕ್ಷೇತ್ರ ಬಿಟ್ಟು ಎಲ್ಲಿಯೂ ಹೋಗಿಲ್ಲ. ಯಾಕಂದ್ರೆ ನನ್ನ ಮಿಸ್ಸಸ್ಸು IAS ಆಫೀಸರು, ಅವರು ಇವಾಗ ತಮಿಳುನಾಡು ಸರ್ಕಾರದಲ್ಲಿ ಗೃಹ ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ನನಗೂ ಫ್ಯಾಮಿಲಿ ಇದೆ, ನಾನು ಹೋಗಿ ಬರ್ದೇ ಮಾಡ್ತೀನಿ ಹೊರತು ನಾನು ಹೋಗಿಲ್ಲ.
ಅಲ್ಲೇ ಇಲ್ಲ, ಅಲ್ಲೇ ಇದೀನಿ ಅಂತ ಹೇಳಿ ಭಾವನೆ ನಮ್ಮ. ಆಕ್ಚುಲಿ ಇದನ್ನ ಯಾರು ಹೇಳ್ತಾ ಇದಾರತ್ತಂದ್ರೆ ಸಾಹೇಬರು ಎಲೆಕ್ಷನ್ ಮುಗಿದ ಕೂಡಲೇ ಅಲ್ಲಿ ಹೋಗ್ತಾರೆ ಮತ್ತೆ ಅವ್ರು ಬರಲ್ಲ ಅಂತ ಹೇಳಿ ನಮ್ಮ ಏನು ಈ ರಾಜಕೀಯ ವಿರೋಧಿಗಳಿದ್ರ ಅವರೇ ಹಬ್ಬಿಸ್ತಾ ಇದ್ರು. ಬಟ್ ನಾ ಇಲ್ಲಿ ಕ್ಷೇತ್ರದಲ್ಲಿಲ್ಲ ಅಂತ ಹೇಳಿ ಯಾರು ನನ್ನ ಹಿಂಬಾಲಿತರಾಗಲಿ, ನನ್ನ ಅಭಿಮಾನಿಗಳಾಗಲಿ, ನನ್ನ ಹಿತೈಷಿಗಳಾಗಲಿ ಯಾರೂ ಹೇಳಿಲ್ಲ. ಈಗ ಸರ್ ಆಯ್ತು, ಈಗ ವಿರೋಧ ಪಕ್ಷ ಅಂತ ಹೇಳಿದ್ರೆ ಅಷ್ಟೇ ಇದೆ. ಈಗ ನೀವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂದ್ರೆ ಸ್ವತಂತ್ರ ಅಭ್ಯರ್ಥಿ. ಈಗ ನಿಮ್ಮ ಅಪೋಸಿಟ್ ಆಗಿ ಇರುವಂತಹ ಕ್ಯಾಂಡಿಡೇಟ್ಗಳು ನ್ಯಾಷನಲ್ ಪಾರ್ಟಿಗಳು, ಒಂದು ಬಿಜೆಪಿಯಿಂದ, ಒಂದು ಕಾಂಗ್ರೆಸ್ನಿಂದ. ಸರ್ ಅವ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತಾರೆ? ಯಾಕಂದ್ರೆ ನ್ಯಾಷನಲ್ ಪಾರ್ಟಿನೇ ಬೇರೆ, ಇಂಡಿಪೆಂಡೆಂಟೇ ಬೇರೆ. ಈಗ ನ್ಯಾಷನಲ್ ಪಾರ್ಟಿ ಏನಂದ್ರೆ ವಿಲೇಜ್ ನಿಂದ ಸೆಂಟ್ರಲ್ ಅಂದ್ರೆ ನ್ಯಾಷನಲ್ ಲೆವೆಲ್ ವರೆಗೂ ಒಂದು ಹೈರಾರ್ಕಿ ಇರುತ್ತೆ. ಆದ್ರೆ ಸ್ವತಂತ್ರ ಅಭ್ಯರ್ಥಿ ಅಂದ್ರೆ ನೀವು ಒನ್ ಅಂಡ್ ಆರ್ಮಿ, ನೀವೇ ಎಲ್ಲಾನು. ಸೊ ಇದ್ರ ಬಗ್ಗೆ ಯಾವ ತರ ಅವ್ರ ಜೊತೆ ನೀವು ಫೈಟ್ ಮಾಡ್ತೀರಾ, ಅವ್ರ ಬಗ್ಗೆ ನೀನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಸರ್? ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್. ಅದಕ್ಕಾಗಿ ಈ ದೇಶ ತುಂಬೆಲ್ಲ ಎಲೆಕ್ಷನ್ ನಡೆದರೆ ಇಂಡಿಪೆಂಡೆಂಟ್ ಆರಿಸಿ ಬರೋದು ಕಮ್ಮಿ ಮತ್ತು ಈ ಇಲೆಕ್ಷನ್ ಪ್ರಕ್ರಿಯೆಯಲ್ಲಿ ಪಾರ್ಟಿಸಿಪೇಷನ್ ಮಾಡೋದು ಕಮ್ಮಿ. ಯಾಕಂದ್ರೆ ಇದು ಇಲೆಕ್ಷನ್ ಅನ್ನೋದು ಇವಾಗ ಒಂದು ಮ್ಯಾನೇಜ್ಮೆಂಟ್ ಇಶ್ಯೂ ಆಗಿಬಿಟ್ಟದ. ಸ್ಟ್ರಕ್ಚರ್ ಇಲ್ದಿದ್ರೆ ನಿಮ್ಗೆ ಇಲೆಕ್ಷನ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಏನಾಗಿದೆ ಅಂತಂದ್ರೆ ಆ ಸಿಚುವೇಶನ್ನು ಮತ್ತು ಈ ಎರಡೂ ಪಕ್ಷದ ನ್ಯಾಷನಲ್ ಏನು ಈ ರಾಜಕೀಯ ಪಕ್ಷಗಳದಾವಲ್ಲ ಅವರ ತತ್ವ ಸಿದ್ಧಾಂತಗಳಿಗೆ ಒಪ್ಪದೆ ಮತ್ತು ಆ ಪಾರ್ಟಿಗಳಿಂದ ಏನು ಆಯ್ಕೆ ಆಗಿರ್ತಾರ ಅಭ್ಯರ್ಥಿಗಳ ವಿರುದ್ಧ ಜನರ ಅಭಿಪ್ರಾಯ ಸರಿ ಇಲ್ದಿದ್ರೆ ಅಲ್ಲಿ ಮಾತ್ರ ಇಂಡಿಪೆಂಡೆಂಟ್ ಗೆದ್ದು ಬರೋಕ್ಕೆ ಇದು ಅವಕಾಶ ಇದೆ. ಮತ್ತೆ ಇನ್ನೊಂದು ಅವ್ರು ನಿರಂತರ ಅವ್ರಿಗೊಂದು ಪಾರ್ಟಿ ಕೆಡರಿದೆ. ಸೊ ಅದಕ್ಕಾಗಿ ಅವರು ಜನರ ಮಧ್ಯದಾಗ ಏನು ಅಂತಂದ್ರೆ ಅವರು ಓಕೆ ಪಾರ್ಟಿ ಇದೆ, ಪಾರ್ಟಿ ಆಫೀಸ್ ಇದೆ, ಬ್ಲಾಕ್ ಪ್ರೆಸಿಡೆಂಟ್ ಇದಾರೆ, ವಿಲೇಜ್ ಪ್ರೆಸಿಡೆಂಟ್ ಇದಾರೆ, ಮತ್ತೆ ಬೇರೆ ಬೇರೆ ವಿಂಗ್ಗಳಿಗೆ ಅವರ ಅಫಿಷಿಯಲ್ ನಾಮಿನೀಸ್ ಇದ್ದಾರೆ, ಯಾವಾಗಲೂ ಅವ್ರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನೋದು ಒಂದು ಅಡ್ವಾಂಟೇಜ್ ಅವ್ರಿಗಿದೆ. ಆದ್ರೂ ನೀವು ನೋಡಿದಿರಿ ಎಲ್ಲೆಲ್ಲಿ ಈ ಇಂಡಿಪೆಂಡೆಂಟ್ ಇದಾರ. ನೀವು ಮಹಾರಾಷ್ಟ್ರದಲ್ಲಿ ಶೇತಕಾರಿ ಸಂಘಟನಾ ಅವು ಇವು ನೋಡಿರ್ಬೇಕು ನೀವು. ಅವು ಆಕ್ಚುಲಿ ಅವು ಲೂಸ್ ಪೊಲಿಟಿಕಲ್ ಪಾರ್ಟೀಸ್. ಅವಕ್ಕೇನು ಈ ರಾಷ್ಟ್ರೀಯ ಪಕ್ಷ ಇಲ್ಲನ ಪ್ರಾದೇಶಿಕ ಪಕ್ಷದ ತರ ಒಂದು ಸ್ಟ್ರಕ್ಚರ್ ಇಲ್ಲ. ಆದ್ರೂ ಅವರು ಏನು ಈ ರೈತರ ವಿಷಯಗಳನ್ನು ತಗೊಂಡು ಹೋರಾಟ ಮಾಡ್ತಾರ. ಮತ್ತೆ ಯಾವ್ಯಾವ ವಿಷಯಗಳು ಬರ್ತಾವ ಅವನ್ನ ತಗೊಂಡೆ ಹೋರಾಟ ಮಾಡ್ತಾರೆ. ಮತ್ತೆ ಯಾವಾಗಲೂ ಪ್ರಚಲಿತರಿರ್ತಾರೆ ರಾಜಕೀಯದಲ್ಲಿ. ಅದು ನಮಗೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಇದೆ. ಸರ್ ಎರಡನೇ ವಿಚಾರ, ಈಗ ಕುರ್ಚಿ ಮತಕ್ಷೇತ್ರ ಅದು ಕೂಡ ನಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರೋದು. ಕುರ್ಚಿ ಶಾಸಕರಾದಂತ ಒಂದು ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಮೆಂಬರು. ಸೊ ರಿಲೇಶನ್ಶಿಪ್ ಬಂದಾಗ ತಮ್ಮವ್ರಿ ಅವರು. ಸೊ ಅವರು ನಿಮ್ಗೆ ಬೆಂಬಲ ಸೂಸ್ತಾ ಇದ್ದಾರಾ ಅಥವಾ ಅವ್ರು ಕಾಂಗ್ರೆಸ್ ಪಾರ್ಟಿಗೆ ಕೆಲಸ ಮಾಡ್ತಾ ಇದ್ದಾರಾ? ಅವ್ರ ಬೆಂಬಲವನ್ನು ನೀವು ಪಡಿತೀರಾ ಅಥವಾ ಅವ್ರಿಗೆ ಬೆಂಬಲ ಹೋಗಿ ಕೇಳ್ತೀರಾ ಸರ್? ಯಾವ ತರ ಪಾಲಿಟಿಕ್ಸ್ಗಳು ತಮ್ಮಲ್ಲಿ ಯಾವ ತರ ನಡೀತಾ ಇದೆ ಸರ್? ಇಲ್ಲಿ ಅದು ಆಕ್ಚುಲಿ ನೀವು ಏನ್ ಕೇಳ್ತಾ ಇದ್ದೀರ ಅದು ನನಗೆ ಅರ್ಥ ಆಗ್ತಾ ಇದೆ. ನೀವು ಮನೆಯಲ್ಲಿ ಕಾಂಗ್ರೆಸ್ MLA ಇದಾರೆ, ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಇರಲ್ಲ ಅಂತ ಕೇಳ್ತಾ ಇದ್ದೀರಿ. ಇದು ಆಕ್ಚುಲಿ ಹಂಗಾಗಲ್ಲ. ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ಇಶ್ಯೂ ಬೇಸ್ಡ್ ರಾಜಕೀಯ ನಡೆಯುತ್ತೆ. ಜನರು ಇಶ್ಯೂ ನೋಡಿ ವೋಟ್ ಹಾಕ್ತಾರೆ. ಅವರು ಕಾಂಗ್ರೆಸ್ MLA ಇದ್ರು, ಅವ್ರು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮ ಅನುಸರಿಸಿ ಅವರು ರಾಜಕೀಯ ಮಾಡಬೇಕು. ಮತ್ತೆ ನನಗೆ ಆಸ್ ಅ ಇಂಡಿಪೆಂಡೆಂಟ್ ಐ ಹ್ಯಾವ್ ಮೋರ್ ಫ್ರೀಡಮ್ ಟು ರೀಚ್ ಔಟ್ ಟು ದ ಪಬ್ಲಿಕ್. and I can assure them much more accessibility. ಮತ್ತೆ ಅವ್ರಿಗೆ ನಾ ಪಕ್ಕದಲ್ಲಿ ನಾ ಇರ್ತೀನಿ ಅನ್ನೋ ಒಂದು ಅಶ್ಯೂರೆನ್ಸ್ ನನಗೆ ಕೊಡಕ್ಕೆ ಸಾಧ್ಯ. ಯಾಕಂದ್ರೆ ಅವ್ರೆಲ್ಲದಕ್ಕೂ ಪಾರ್ಟಿ ಹೈಕಮಾಂಡ್ ಕೇಳಬೇಕು, ಇಲ್ಲ ಅವ್ರು ಮಾತಾಡ್ಬೇಕಾದ್ರೂ ಅವ್ರ ಪಾರ್ಟಿ ಮ್ಯಾನಿಫೆಸ್ಟೋದ ಮಾತಾಡಬೇಕು. ಆದ್ರೆ ನನಗೆ ಹೈಕಮಾಂಡ್ ಯಾರಪ್ಪ ಅಂತಂದ್ರೆ ನಮ್ಮ ಪಬ್ಲಿಕ್ ಮತದಾರರು. ಅವ್ರಿಗೇನು ಬೇಕು, ಅವ್ರಿಗೇನು ಬೇಡ, ಅವ್ರಿಗೇನು ಇಷ್ಟ ಇಲ್ಲ ಅದನ್ನ ನಾ ರೀಪ್ರೆಸೆಂಟ್ ಮಾಡಕ್ಕೆ ನನಗೆ ಅನುಕೂಲ ಆಗುತ್ತೆ. ಸೊ ಈ ಲೋಕಸಭಾ ಎಲೆಕ್ಷನ್ ಪ್ರೊಸೆಸ್ಸೇ ಬೇರೆ,
ಮತ್ತು ವಿಧಾನಸಭಾ ಪ್ರೊಸೆಸ್ ಬೇರೆ. ಸೊ ನಿಮ್ ಪ್ರಕಾರ ನಾವು ಯಾವ್ದೋ ತರ ಅವ್ರ ರಾಜಕೀಯದ ವಿಷಯ ಬಂದಾಗ ಅವರು ಪೊಲಿಟಿಕಲ್ ಹೈಕಮಾಂಡ್ ಮಾತು ಕೇಳಬೇಕು, ಅವ್ರು ಕೆಲಸ ಮಾಡ್ಬೇಕಾಗುತ್ತೆ, ಇಲ್ಲಾಂದ್ರೆ ಇಶ್ಯೂ ಆಗುತ್ತೆ. ನನಗೆ ಹೈಕಮಾಂಡೇ ನನ್ನ ಜನಕ್ಕೆ ನಾನು ಕೇಳೋ ಕ್ವಶನ್ಸ್ ಇದೆ, ನನ್ನ ಜನಕ್ಕೆ ಕೇಳೋದು ಅಂತ ನಿಮ್ದು ಅಭಿಪ್ರಾಯ. ಈಗ ನೀವು ಸ್ಟಾರ್ಟಿಂಗ್ ನಾನು ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದಾಗ ಕುಟುಂಬ ರಾಜಕೀಯ ಬೆಳವಣಿಗೆ ನೋಡಿ ನಾನು ನಾಮಿನೇಷನ್ ಮಾಡಿದೆ ಅಂತ ಹೇಳಿದ್ರಿ. ಕುಟುಂಬ ರಾಜಕೀಯ ಅಂದ್ರೆ ಅದು ಹೇಳಿದ್ರಿ ವರ್ಡ್ಸ್, ಅದು ಯಾಕೆ ನಿಮ್ ತಲೆಗೆ ಬಂತು? ಯಾವ ತರ ಅದ್ರ ಬಗ್ಗೆ ಏನ್ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು ಕುಟುಂಬ ರಾಜಕಾರಣಿ ಅಂತ? ಇಲ್ಲ, ಇದು ಕುಟುಂಬ ರಾಜಕಾರಣಿ ಅಂದ್ರೆ ಈ ಪ್ರಜಾಪ್ರಭುತ್ವದ ಇದು ನೀವು ಪ್ರೊಸೆಸ್ ನೋಡಿದರೆ ಇಲ್ಲಿ ಈ ಪ್ರಜಾಪ್ರಭುತ್ವದಲ್ಲಿ ಜನತೆ ಜನಾರ್ದನ ಇಲ್ಲಿ ಅವ್ರ ಏನು ಜನತೆ ಹೇಳ್ತಾರೋ ಅವ್ರಿಗೆ ಏನು ಬೇಕು, ಮತ್ತೆ ಈ ಪ್ರಜಾಪ್ರಭುತ್ವ ಇರೋದೇ ಅವ್ರಿಗಾಗಿ. ಡೆಮೋಕ್ರಸಿ ಈಸ್ ದ ಒನ್ ವಿಚ್ ಈಸ್ ಫಾರ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಟು ದ ಪೀಪಲ್. ಇವಾಗ ಅದನ್ನು ಹೇಳ್ಕೊಂಡು ನೀವು ಅವೆಲ್ಲ ಪ್ರಕ್ರಿಯೆಯನ್ನು ಗಾಳಿಗೆ ತೂರಿ ನೀವು ಇಲೆಕ್ಷನ್ನೇ ಒಂದು ಬಿಸ್ನೆಸ್ ಆಗಿ ಮಾಡಿಕೊಂಡು ಅದನ್ನ ಒಂದು ಸ್ವಂತ ಪೊಲಿಟಿಕಲ್ ಪಾರ್ಟಿಗಳನ್ನ ನೀವು ಅದನ್ನ ಸ್ವಂತ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿ ನೀವು ಅದನ್ನ ಕನ್ವರ್ಟ್ ಮಾಡಿಕೊಂಡು ನೀವು ಯಾರೂ ಇಲ್ಲಿ ಎಲಿಜಿಬಲ್ ಇಲ್ಲ, ನಾವು ಮಾತ್ರ ಇಲೆಕ್ಷನ್ ಮಾಡಕ್ಕೆ ಅರ್ಹರು ಅಂತಂದ್ರೆ ಅದು ಜನ ವಿರೋಧ ಮತ್ತು ಪ್ರಜಾಪ್ರಭುತ್ವ ವಿರೋಧ ಚಟುವಟಿಕೆ ಅನ್ನೋ ನಾನು. ಯಾಕಂದ್ರೆ ಇಲ್ಲಿ ಪ್ರಜೆಗಳೇ ಪ್ರಭುಗಳು, ಮತ್ತು ನೀವು ಅವರು ಪ್ರಜೆಗಳ ಪ್ರಭುಗಳಂದ್ರೆ ನೀವು ಪ್ರಜೆಗಳ ಮಾತು ಎಲ್ಲಿ ಕೇಳ್ತಾ ಇದ್ದೀರಿ? ನಿಮ್ಗೆ ಏನು ಒಂದು ಕ್ರೈಟೇರಿಯಾ ಇಲ್ಲ, ಏನು ಒಂದು ಪ್ರೊಸೆಸ್ ಇಲ್ಲ ಸಿಲೆಕ್ಷನ್ನು ಕ್ಯಾಂಡಿಡೇಟು. ನಾವು ಅದನ್ನ ಕ್ವಶನ್ ಮಾಡ್ತಾ ಇದ್ದೀವಿ. ನೀವು ಕ್ಯಾಡರ್ ಬೇಸ್ಡ್ ಪಾರ್ಟಿ ಅಂತೀರಿ, ನೀವು ಒಂದು ಬ್ಲಾಕ್ ಪ್ರೆಸಿಡೆಂಟ್ಗೆ ಒಂದು ಎಲೆಕ್ಷನ್ ಮಾಡಲ್ಲ, ನೀವು ಡಿಸ್ಟಿಕ್ ಪ್ರೆಸಿಡೆಂಟ್ಗೆ ಒಂದು ಎಲೆಕ್ಷನ್ ಮಾಡಲ್ಲ, ನೀವು KPCCಗೆ ನೀವು ಯಾರನ್ನ ಅಪಾಯಿಂಟ್ ಮಾಡ್ತೀರಿ? ಇದು ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾ ಇಲ್ಲ ನಾನು, ಭಾರತೀಯ ಜನತಾ ಪಕ್ಷಕ್ಕೂ ಅನ್ವಯ ಆಗುತ್ತೆ, JDS ಪ್ರಾದೇಶಿಕ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಹಿಂಗಾದಾಗ ಯಾರವ್ರ ಹಿಂದ್ಗಡೆ ಬಕೆಟ್ ಹಿಡ್ಕೊಂಡು ತಿರುಗಾಡ್ತಾರ, ಯಾರವ್ರ ಚಮಚಾಗಿರಿ ಮಾಡ್ತಾರ, ಚೇಲಾಗಿರಿ ಮಾಡ್ತಾರ, ನೀವು ಅಂಥವ್ರಿಗೆ ಅಧಿಕಾರ ಕೊಟ್ರೆ ಮತ್ತು ಸಾಮಾನ್ಯ ಜನ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದ್ದವರು ಮತ್ತು ಯಾವುದಾದ್ರೂ ರಾಜಕೀಯ ಪಕ್ಷ ಸೇರಿಕೊಂಡು ಸಮಾಜ ಸೇವೆ ಮಾಡ್ತೀನಿ ಅನ್ನೋರಿಗೆ ಸ್ಥಾನ ಎಲ್ಲಿದೆ? ಅದಕ್ಕಾಗಿ ನಾನು ಎಲ್ಲ ಮೀಟಿಂಗಲ್ಲಿ ಹೇಳೋದು, 40-50 ವರ್ಷದಿಂದ ಪಕ್ಷದಲ್ಲಿ ಇದ್ಕೊಂಡು ಅವರು ಬೆವರು ಸೇರಿಸಿ ತ್ಯಾಗ ಮಾಡಿ ಪಾರ್ಟಿ ಕಟ್ಟಿದವರು ಇನ್ನೂ ಪಂಚಾಯತ್ ಮೆಂಬರ್ ಆಗಕ್ಕೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ಇವಾಗ ಬಂದು ಪಾರ್ಟಿಯಲ್ಲಿ ಅವರು MLA ಆಗ್ಯಾರ, MP ಗಳಾಗ್ಯಾರ, ಮಿನಿಸ್ಟರ್ಗಳಾಗ್ಯಾರ, ಮತ್ತೆ ಪಾರ್ಟಿ ಕಬ್ಜಾ ಹಿಡ್ಕೊಂಡು ಅದು ಪಾರ್ಟಿಯಲ್ಲಿ ಇರ್ಬೇಕಾದಂತ ಅದು ಡೆಮೋಕ್ರೆಟಿಕ್ ಪ್ರೊಸೆಸ್ ಅನ್ನ ನಾಶ ಮಾಡ್ಯಾರ ಅಂತ ನಾನು ಅಪಾದನೆ ಮಾಡ್ತೀನಿ. ಈಗ ನೀವೊಂದು ನಾಮಿನೇಷನ್ ಮಾಡೋಕ್ಕಿಂತ ಮೊದಲು ಹಾಗೂ MP ಎಲೆಕ್ಷನ್ ನಿಂದ್ರೋಕ್ಕಿಂತ ಮೊದಲು ಒಂದು ಕಾರ್ಯಕರ್ತ ಸಭೆಯನ್ನು ನೀವು ಮಾಡಿದ್ರಿ. ಅಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಒಂದು ನೀವು ಕ್ವಶನ್ ಹೇಳ್ತೀರಿ, ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಾಗ ಇಲೆಕ್ಷನ್ ನಿಂದ ಅಂತ ಕ್ಯಾಂಡಿಡೇಟ್ ಯಾರು ಇಲ್ಲ ಅಂತ ಅಂದ್ರಿ. ಸೊ ಅವಾಗ ನೀವು ನಿಂತ್ ಬಿಟ್ರಿ. ಸೊ ಅದಂದ್ರೆ ಯಾವ ವಿಚಾರ ಇಟ್ಕೊಂಡು ಆ ಮಾತಂದ್ರಿ ಅಂತ ಸತ್ತ ನಾ ಅದನ್ನೇ. ಯಾಕಂದ್ರೆ ಇದು ಸಾಮಾನ್ಯ ಕ್ಷೇತ್ರ, ಜನರಲ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಮೆಜಾರಿಟಿಯಾಗಿ ಲಿಂಗಾಯತರಿದ್ದಾರೆ, 3 ಲಕ್ಷ ಕುರುಬರಿದ್ದಾರೆ, ದೆನ್ ಜೈನರಿದ್ದಾರೆ, ಮರಾಠಾಸ್ ಇದ್ದಾರೆ. ಅವ್ರಿಗೆ ಈ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಅವಕಾಶ ಕಮ್ಮಿ. ಎರಡನೇದು, ಒಬ್ಬರು ರಾಜಕೀಯದ ತಾವೇ ಅದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗ ಅವ್ರು ಏನು ಹೇಳ್ತಾರೆ, 18,50,000 ಹೋಟೆಲ್ ಇರುವಂಥ ಈ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಯಾರೂ ಅರ್ಹರಿಲ್ಲ ಅಂತ ಹೇಳ್ತಾರೆ. ಅದನ್ನ ನಾನು ಅಪೋಸ್ ಮಾಡಿದ್ದೆ ಹೊರತು ಇಲ್ಲಿ ಯಾರೂ ನಿಲ್ಲಬಾರ್ದಂತ ಏನಿಲ್ಲಲ್ಲ. ನಾ ಮೊದಲಿನಿಂದ ನಾನು ಹೇಳಾಕತ್ತೀನಿ, ನನಗೆ ಇದು ಜನರಲ್ ಕಾನ್ಸ್ಟಿಟ್ಯೂನ್ಸಿ, ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತಲೇ ಹೇಳಿದೆ. ನಾವು ಫಸ್ಟ್ ಮೀಟಿಂಗಲ್ಲಿ ಮತ್ತೆ ಮೀಟಿಂಗ್ ಆದ ಬಳಿಕ ನಾವು ಎಲ್ಲ ನಾಯಕರು ಎಲ್ಲೆಲ್ಲಿ ಬೇರೆ ಬೇರೆ ಕಾಸ್ಟ್ ಲಿಂಗಾಯತರಿರಲಿ,
ಕುರುಬರ ಕಮ್ಯುನಿಟಿಯಲ್ಲಿರಲಿ, ಜೈನರೇ ಇರಲಿ, ಮರಾಠ ಅಲ್ಲಿರಲಿ, ನಾವು ಎಲ್ಲ ಹಳೆಯ ನಾಯಕರು ಯಾರ್ಯಾರು ಮೊದಲು MLA ಆಗಿದ್ರು, ಯಾರ್ಯಾರಿಗೆ ರಾಜಕೀಯ ಅನುಭವ ಇದೆ, ಮತ್ತು ಅವರು ಯಾರು ಒಂದು ಪಾರ್ಟಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದರು ಅವ್ರಿಗೆಲ್ಲ ಫೋನ್ ಮುಖಾಂತರ ಮತ್ತು ಅವ್ರಿಗೆ ಭೇಟಿಯಾಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನೀವು ಯಾಕೆ ನಿಲ್ಬಾರ್ದು, ನಿಮ್ಗೆ ಒಳ್ಳೆ ಚಾನ್ಸ್ ಇದೆ, ನಾವು ಹಿಂದ್ಗಡೆಯಿಂದ ನಿಂತ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾವು ಅವ್ರಿಗೆ ಕೇಳ್ಕೊಂಡಿವಿ. ಬಟ್ ಆದ್ರೆ ಅವರು ಯಾರೂ ಇಂಡಿಪೆಂಡೆಂಟ್ ಆಗಿ ನಿಲ್ಲಕ್ಕೆ ಒಪ್ಕೊಳ್ಳಿಲ್ಲ. ಸೊ ನಮ್ಮ ಮುಂದೆ ಒಂದು ಏನು ದೊಡ್ಡ ಚಾಲೆಂಜ್ ಇತ್ತು ಅಂತಂದ್ರೆ, ಬರೀ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನ ನಾವು ಇಲೆಕ್ಷನ್ ಕಣದಲ್ಲಿ ಬಿಟ್ರೆ ಈ ಮತದಾರರಿಗೆ ಆಪ್ಷನ್ ಇಲ್ದಂಗೆ ಆಗುತ್ತೆ. ನೀವು ಬರೀ BJPಗೆ ಹಾಕ್ಬೇಕು, ಇಲ್ಲದಿದ್ರೆ ಕಾಂಗ್ರೆಸ್ ವೋಟ್ ಹಾಕ್ಬೇಕು. ಸರ್ ನೋಟಾ ಅಂತ ಇದೆಯಲ್ಲ ಸರ್, ನೋಟಾಗಿ ಯಾರು ಜನರಲಿ ಅದು ನೋಟಾ ಒಂದು ಒಳ್ಳೆ ಉದ್ದೇಶದಿಂದ ಇದ್ರು ಜನ ನೋಟಾಕ್ ವೋಟ್ ಹಾಕಿ ಅದನ್ನ ಅವ್ರ ವೋಟ್ ವೇಸ್ಟ್ ಮಾಡಕ ಮತ್ತು ನೋಟ ಇದು ಒಂದು ಓನ್ಲಿ ಒಂದು ಅರೇಂಜ್ಮೆಂಟ್. ಅದು ನೀವು ಆದ್ರೆ ಒಬ್ಬ ಮೂರನೇ ವ್ಯಕ್ತಿ ಅಲ್ಲಿ ನಿಂತ್ಕೊಂಡ್ರೆ ಆ ವ್ಯಕ್ತಿ ಅಟ್ಲೀಸ್ಟ್ ಅವನಿಗೆ ಚಾನ್ಸ್ ಇದೆ, ನಮ್ಮಂತವ್ರ ಮೆಜಾರಿಟಿ ವೋಟ್ ಹಾಕಿದ್ರೆ ಅವ್ರನ್ನ MP ಮಾಡಿ ನಾವೇ ಕಳಿಸ್ಬೇಕು ಅಂತ ಹೇಳಿ ಒಂದು ಅನಿಸಿಕೆ ಬರುತ್ತೆ. ಸೊ ಆ ಕಾರಣದಕ್ಕೆ ನಮ್ಮ ಸಪೋರ್ಟರ್ಸು, ನಮ್ಮ ಹಿತೈಷಿಗಳು ಮತ್ತು ನಮ್ಮ ನಾಯಕರಿದ್ರು ಕಡೆಗೆ ನೀವೇ ಯಾಕೆ ನಿಲ್ಬಾರದು, ಜನ ಇಲ್ಲಿ ಒಬ್ಬರು ನೀವು ಕಲ್ತಾವ್ರಿದ್ದೀರಿ, IAS ಪದವಿ, ನೀವು IAS ಹುದ್ದೆದಾಗಿದ್ದವರು, ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿರಿ, ನಿಮ್ಗೆ ಅದಕ್ಕೆ ಅನುಭವ ಇದೆ, ಮತ್ತು ಇದು ಪಾರ್ಲಿಮೆಂಟ್ ಅಂದ್ರೆ ಹಂಗ ಸುಮ್ಮನೆ ಇದು ಹುಡುಗಾಟಿಕೆ ವಿಷಯ ಅಲ್ಲ. ಅಲ್ಲಿ ಎಂತೆಂಥ ಪಂಡಿತ್ ನೆಹರು ಅಂತವರು, ವಾಜಪೇಯಿ ಅಂತವರು, ಇಂದಿರಾ ಗಾಂಧಿ ಅಂತವರು, ಶಂಕರಾನಂದ ಸಾಹೇಬ್ರನ್ನಂತವರು ಇದನ್ನ ರೀಪ್ರೆಸೆಂಟ್ ಮಾಡ್ತಾರೆ. ಅಲ್ಲಿ ನಮ್ಮ ಸಮಸ್ಯೆಗಳನ್ನ ಮಾತಾಡೋರು ಬೇಕು, ಅದನ್ನ ಎತ್ತಿ ತೋರ್ಸೋರು ಬೇಕು, ಮತ್ತು ಅಲ್ಲಿ ಏನು ಈ ಪ್ರೊಸೆಸ್ ನಡೀತೆ ಅದಕ್ಕೆ ನೀವೇ ಎಲಿಜಿಬಲ್ ಕ್ಯಾಂಡಿಡೇಟು. ನೀವು ಬೇಡ ಅಂದ್ರೂ ನಾವು ಒತ್ತಾಯ ಮಾಡ್ತಿದ್ವಿ, ನೀವು ನಿಲ್ರಿ ಅಂತ ಹೇಳಿ ನನ್ನ ನಿಲ್ಲಿಸಿದ್ದು. ಈಗ ಸರ್ ಕೊನೆಯದಾಗಿ 2 ಪ್ರಶ್ನೆ ನಂದು. ಶಂಭು ಕಲ್ಲಳ್ಕರ್ ಲಾಸ್ಟ್ಗೆ ಬಂದು ಯಾರಾದ್ರೂ ರಾಷ್ಟ್ರೀಯ ಪಕ್ಷದವರು ಕನ್ವಿನ್ಸ್ ಮಾಡಿ ನಾಮಿನೇಷನ್ ಹಿಂದ್ ತಗೊಳ್ಳಿ ಅಂತ ಕ್ವಶನ್ ಮಾಡಿದ್ರೆ ಶಂಭು ಕಲ್ಲಳ್ಕರ್ ಅವರು ಅದನ್ನ ಹಿಂದ್ ತಗೋತಾರ? ಪ್ರಶ್ನೆ ಇಲ್ಲ, ನಾನು ರಾಷ್ಟ್ರೀಯ ಪಕ್ಷ ಬಂದು ನಾನು ಕೇಳಿ ಹಂಗೆ ನಾಮಿನೇಷನ್ ಹಿಂದೆ ತಗೊಳ್ಳೋ ಪ್ರಶ್ನೆನೇ ಬರಲ್ಲ. ನನಗೆ ಹೈಕಮಾಂಡು ನನ್ನ ಜನ, ನನಗೆ ಹೈಕಮಾಂಡು ನನ್ನ ಹಿತೈಷಿಗಳು, ನನಗೆ ಹೈಕಮಾಂಡು ನನ್ನ ಈ ಫ್ರೆಂಡ್ಸು ಯಾರು ನನಗೆ ಒಂದು ರಾಜಕೀಯ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಾರ, ಅವರು ಹೇಳಿದ್ರೆ ಮಾತ್ರ ನಾ ಹಿಂದೆ ತಕ್ಕೋತೀನಿ. ಬಟ್ ಯಾವುದಾದ್ರೂ ರಾಜಕೀಯ ಪಕ್ಷಗಳು ಬಂದು ನೀವು ಹಿಂದೆ ತಕ್ಕೊಳ್ರಿ, ನಮ್ಮ ಪಕ್ಷಕ್ಕೆ ನನ್ನಿಂದ ಅವ್ರಿಗೆ ಧೋಖಾ ಆಗ್ತಾ ಇದೆ, ಮತ್ತು ನೀವು ಇಂಡೈರೆಕ್ಟ್ಲಿ ಇನ್ನೊಂದು ಪಕ್ಷಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರೆ ನಾನು ಒಪ್ಕೊಳ್ಳಲ್ಲ. ಈಗ ಇನ್ನೊಂದು ಕೊನೆಯ ಪ್ರಶ್ನೆ ಸರ್, ML ಎಲೆಕ್ಷನ್ನಲ್ಲಿ ಸುಮಾರು ರಾಷ್ಟ್ರೀಯ ಪಕ್ಷದವರು ಆ ರಾಷ್ಟ್ರೀಯ ಪಕ್ಷಗಳನ್ನು ಬಿಟ್ಟು ತಮ್ಮ ಸನ್ಮುಖದಲ್ಲಿ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋಣ ಅಂತ ಸೇರ್ಪಡೆ ಆಗಿದ್ರು. ಈಗ ಸದ್ಯದಲ್ಲಿ ನೋಡಿದ್ರೆ ಲೋಕಸಭಾ ಎಲೆಕ್ಷನ್ ಹೇಗೆ ಬರ್ತಾ ಇದೆ, ಸ್ವಲ್ಪ ಜನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಯಾವುದೋ ಪತ್ರಿಕೆಯಲ್ಲಿ ನೋಡ್ಬೋದು, ಅವರು ತಮ್ಮ ಸೇರ್ಪಡೆಯಾಗಿ ಮತ್ತೆ ಮರಳಿ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಶಂಭು ಕಲ್ಲಳ್ಕರ್ ಅವ್ರ ಜೊತೆ ಸೇರ್ಕೊಂಡಿದ್ರು ML ಎಲೆಕ್ಷನ್ಗೆ, ಮತ್ತೆ ತಿರ್ಗಾ ಅವರು ಮತ್ತೆ ತಮ್ಮ ಪಕ್ಷ ಏನಿದೆ ಮೊದಲು ಮತ್ತೆ ತಿರುಗಿ ಅಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ತಮ್ಗೆ ಏನಾದ್ರು ಇಂಪ್ಯಾಕ್ಟೆಡ್ ಆಗ್ತಾ ಇದೆ? ಅವ್ರಿಗೆ ಮತ್ತೆ ನೀವು ಕನ್ವೆ ಮಾಡ್ತೀರಾ, ಮತ್ತೆ ಸಪೋರ್ಟ್ ಕೇಳ್ತೀರಾ ಅಂತ ಹೇಗೆ ಸರ್? ಇಲ್ಲ, ಇವಾಗ ನೀವು ಎಲ್ಲ ಪ್ರಕ್ರಿಯೆ ನೋಡಿದ್ರೆ ಈ ಕಾಂಗ್ರೆಸ್ ಪಕ್ಷದ ಹೆಂಗೆ ಟಿಕೆಟ್ ಫೈನಲೈಸ್ ಮಾಡಿದರು, BJP ಪಕ್ಷದಲ್ಲಿ ಹೇಗೆ ಅವರ ಪಕ್ಷದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರು, ಮತ್ತು ನಮ್ಮ ಪಕ್ಷ ಅನ್ನೋದನ್ನ ಇದು ಲೈಕ್ ಮೈಂಡೆಡ್ ಗ್ರೂಪ್ ಅಂತ ನೀವು ಕರಿಬಹುದು. ನಾವು ಹೆಂಗೆ ಆಯ್ಕೆ ಮಾಡಿದೀವಿ ಅನ್ನೋದು ನೀವು ನೋಡಿದಿರಿ. ಈ ಮೂರು ಪಕ್ಷದ ಇದು ನೋಡಿದರೆ ಮೋಸ್ಟ್ ಡೆಮೋಕ್ರೆಟಿಕ್ ವೇದಾಗ ಯಾವುದಾದ್ರೂ ಒಂದು ಅಭ್ಯರ್ಥಿಯನ್ನು ಸಿಲೆಕ್ಟ್ ಮಾಡಿದರೆ ಅದು ನಮ್ಮ ಪಕ್ಷ. ನಾವು ಯಾವುದೇ ಡಿಸಿಷನ್ ತಗೊಂಡ್ರು ನಾವು ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಒಂದುಗೂಡಿಸಿ ಅವ್ರನ್ನ ಒಂದೇ ಜಾಗದಾಗ ಕರ್ಕೊಂಡು ಬಂದು
ಹೀಗಿಂಗಿದೆ ಅಂತ ಡಿಸ್ಕಷನ್ ಮಾಡಿ ಡಿಬೇಟ್ ಮಾಡಿ ಅದಕ್ಕೆ ಸಾಧಕ ಬಾಧಕಗಳನ್ನ ನೋಡ್ಕೊಂಡೆ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಇನ್ನೊಂದು ವಿಷಯ ನೀವು ಕೇಳೋದು, ನಮ್ಮ MLA ಎಲೆಕ್ಷನ್ದಾಗ ಬೇರೆ ಬೇರೆ ಪಕ್ಷದಿಂದ ಬಂದರು, ಇವಾಗ ಲೋಕಸಭಾ ಎಲೆಕ್ಷನ್ ನಡೀತೆ, ಅವ್ರವ್ರ ಪಾರ್ಟಿಗೆ ಮರಳಿ ಹೋಗ್ತಾ ಇದಾರಂತ. ಇದು ಪೊಲಿಟಿಕಲ್ ಪ್ರೊಸೆಸ್ಸಲ್ಲಿ ಇದು ಚರ್ನಿಂಗ್ ಇರೋದನ್ನೇ. ಕೆಲವೊಬ್ರು ಬರ್ತಾರೆ, ಕೆಲವೊಬ್ರು ಹೋಗ್ತಾರೆ. ಇದು ನಡೆಯುವಂಥ ವಿಷಯ. ಆದರೆ ನಾನು ನಿಮಗೆ ಕಾನ್ಫಿಡೆಂಟ್ ಆಗಿ ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ರಾಯಬಾಗದಲ್ಲಿ ಇದು ಇನ್ನೂ ನಡೆದಿಲ್ಲ. ಅಫ್ಕೋರ್ಸ್ ಕೆಲವೊಬ್ಬರು ನಾವು ಯಾವುದೋ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡೋಣ, ಇಲ್ಲಾಂದ್ರೆ ತಟಸ್ಥುಳೇನ ನೀವು ಇಲೆಕ್ಷನ್ ನಾವು ಯಾರಾದರೂ ನಿಂತ್ಕೊಳ್ಳಿಲ್ಲ ಅಂತಂತ ಇದು ಡಿಸ್ಕಷನ್ ನಡೆದಿತ್ತು. ಬಟ್ ಆದರೆ ನಾವು ಇಲೆಕ್ಷನ್ ನೀವೇ ನಿಂತ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ ಬಳಿಕ ನಮ್ಮ ಪಕ್ಷದಿಂದ ಯಾರೂ ಹೋಗಿಲ್ಲ, ಎಕ್ಸೆಪ್ಟ್ ಫ್ಯೂ ಹ್ಯಾಂಡ್ಫುಲ್ ಪೀಪಲ್. ನಾನು ಕೈ ಬೆರಳು ಎನ್ನಿಸಿ ಹೇಳುವಷ್ಟು ಜನ ಮಾತ್ರ ನಮ್ಮ ಪಕ್ಷ ಬಿಟ್ಟು ಹೋಗ್ಯಾರ. ಬಟ್ ಅಷ್ಟೇ 10 ಪಟ್ಟು ಜನ ನಮಗೆ ಮತ್ತೆ ತಿರುಗಿ ಇವಾಗ ನಮಗೆ ಸಪೋರ್ಟ್ ಹೇಳ್ಕೊಂಡು ನಮ್ಮ ಕಡೆ ಬರ್ತಾ ಇದಾರೆ ಅನ್ನೋದು ಇದೆ. ಏನು ಇಷ್ಟೊತ್ತವರೆಗೆ ನಮ್ಮ ಜೊತೆ ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭಾ ಮತಕ್ಷೇತ್ರಕ್ಕೆ ನಾಮಿನೇಟ್ ಮಾಡಿದ್ರೆ ಅವರ ಮಾತುಕತೆ ಆಗಿತ್ತು. ಸರ್, ತಮಗೆ ಗುಡ್ ಲಕ್, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.